ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ದೇಹದ ಲಕ್ಷಣಗಳು, ಚಿಹ್ನೆಗಳು ನಮ್ಮ ಭವಿಷ್ಯ ಮತ್ತು ಸ್ವಭಾವದ ಬಗ್ಗೆ ಬಹಳಷ್ಟನ್ನು ಹೇಳ್ತವೆ. ಇಂದಿನ ವಿಡಿಯೋದಲ್ಲಿ ನಾವು ಯಾರಿಗೆ ಉದ್ದ ಮೂಗು ಇರುತ್ತದೆಯೋ, ಯಾರಿಗೆ ಕೈ ಅಥವಾ ಕಾಲಿನಲ್ಲಿ 6 ಬೆರಳುಗಳಿರುತ್ತವೆಯೋ ಮತ್ತು ತಲೆಯಲ್ಲಿ 2 ಸುಳಿ ಇದ್ರೆ ಅವರ ಸ್ವಭಾವ ಹಾಗೂ ಭವಿಷ್ಯ ಹೇಗಿರುತ್ತದೆ ಎಂಬ ರೋಚಕ ಮಾಹಿತಿಯನ್ನು ತಿಳಿಯೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಜನ್ಮ ದಿನಾಂಕ ಆಧರಿಸಿ ಭವಿಷ್ಯವನ್ನು ತಿಳಿಯಬಹುದು, ಆದರೆ ನಮ್ಮ ದೇಹದಲ್ಲಿ ಕಣ್ಣು, ಕಿವಿ, ಮೂಗಿನ ಆಕಾರ ತಿಳಿದು ಆಯಾ ವ್ಯಕ್ತಿಗಳ ಸ್ವಭಾವವನ್ನು ತಿಳಿಯಬಹುದು. 1. ಮೂಗು ಸ್ವಲ್ಪ ಉದ್ದವಾಗಿದ್ರೆ ಅಂಥವರು ಸಾಮಾನ್ಯವಾಗಿ ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ. ಇವರದು ಹೆಂಗರುಳು ಎನ್ನಬಹುದು. ಚಿಕ್ಕ ವಯಸ್ಸಿನಲ್ಲಿ ತಮಗೆ ಇಷ್ಟವಾದಂತಹ ಅನುಕೂಲತೆಗಳನ್ನು ಪಡೆಯಲು ಯಶಸ್ವಿಯಾಗ್ತಾರೆ. ಇವರಿಗೆ ಎಲ್ಲರ ಪ್ರೀತಿ ವಿಶ್ವಾಸ ದೊರೆಯುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಜೀವನವು ಹೇಗಿರಬೇಕೆಂದು ಯೋಚಿಸುವ ಗುಣವಿರುತ್ತದೆ. ಸುಲಭವಾಗಿ ಇವರ ಮನಸ್ಸನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಇವರ ಮನಸ್ಸನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬೇರೆಯವರ ಮೇಲೆ ಅವಲಂಬಿತರಾಗದೆ ಅವರಿಂದ ಸ್ಫೂರ್ತಿ ಪಡೆಯುವುದು ಇವರ ವಿಶೇಷ ಗುಣಗಳಲ್ಲಿ ಒಂದು. ಕುಟುಂಬದ ಹಿರಿಯರ ಪ್ರೀತಿ ವಿಶ್ವಾಸದಿಂದ ಸದಾಕಾಲ ಸಂತಸದಿಂದ ಬಾಳ್ತಾರೆ. ಕುಲಕಸುಬೊಂದು ಇವರಿಗೆ ವರವಾಗಿ ಪರಿಣಮಿಸಲಿದೆ. ಇವರಿಗೆ ಉತ್ತಮ ವಿದ್ಯಾಭ್ಯಾಸವಿರುತ್ತದೆ. ವಿದ್ಯಾಭ್ಯಾಸಕ್ಕೆ ತಕ್ಕಂತ ಉದ್ಯೋಗ ಯೋಗವೂ ದೊರೆಯುತ್ತದೆ. ಇವರ ಮನಸ್ಸನ್ನು ಸುಲಭವಾಗಿ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಇವರಿಗೆ ಹಠದ ಗುಣ ಇರುವುದಿಲ್ಲ. ಬೇರೆಯವರೊಂದಿಗೆ ಅನುಸರಿಸಿಕೊಂಡು ನಡೆಯುವ ಗುಣವಿರುತ್ತದೆ. ಉತ್ತಮ ಆದಾಯ ಇರುತ್ತದೆ. ಹಣವನ್ನು ಸುಲಭವಾಗಿ ಖರ್ಚು ಮಾಡುವುದಿಲ್ಲ. ಸಾಲದ ವ್ಯವಹಾರದಿಂದ ಸದಾಕಾಲ ದೂರ ಉಳಿಯಲು ಪ್ರಯತ್ನಿಸ್ತಾರೆ. ಆತ್ಮೀಯರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವುದಿಲ್ಲ. ಸಿಹಿಯಾದ ಆಹಾರ ಪದಾರ್ಥವೆಂದರೆ ಬಲು ಇಷ್ಟ. ಹೋಟೆಲ್ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಉಂಟಾಗ್ತದೆ. ದಂಪತಿ ಜೊತೆಗೂಡಿ ಹೊಸ ವ್ಯಾಪಾರವನ್ನು ಆರಂಭಿಸಬಹುದು. ಖ್ಯಾತ ಸಂಸ್ಥೆಯಲ್ಲಿ ಇವರಿಗೆ ಉದ್ಯೋಗ ದೊರೆಯುತ್ತದೆ. ನಯವಿನಯದ ಮಾತುಕತೆಯಿಂದ ಸಹೋದ್ಯೋಗಿಗಳ ಮನಸ್ಸನ್ನು ಗೆಲ್ತಾರೆ. ಕೆಲಸ ಕಾರ್ಯಗಳನ್ನು ಅವಧಿಗೆ ಮುನ್ನವೇ ಪೂರೈಸುವ ಕಾರಣ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಮತ್ತು ಸಹಕಾರವೂ ದೊರೆಯುತ್ತದೆ. ಬೇರೊಬ್ಬರ ಪ್ರಭಾವಕ್ಕೆ ಮಣಿದು ಉದ್ಯೋಗ ಬದಲಾಯಿಸುವುದಿಲ್ಲ. ಅತಿಯಾದ ಆಸೆ ತೋರದೇ ಇರುವುದರಿಂದ ಉದ್ಯೋಗದಲ್ಲೇ ಪ್ರಗತಿ ಸಾಧಿಸ್ತಾರೆ. ಬಿಡುವಿನ ವೇಳೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಇಷ್ಟಪಟ್ಟವರ ಜೊತೆ ಮದುವೆ ಆಗ್ತದೆ. ವಿಶೇಷವಾದಂತಹ ಕ್ಷಮಾಗುಣ ಇರುವ ಕಾರಣ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ. ಇವರ ಮಕ್ಕಳು ಸಹ ಇವರ ರೀತಿ ನೀತಿಗಳನ್ನೇ ಅನುಸರಿಸ್ತಾರೆ. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಾಯಕನ ಗುಣವನ್ನು ಬೆಳೆಸ್ತಾರೆ. ಅತಿಯಾಗಿ ಆಸೆ ಪಡದೆ ದೊರೆತ ಹಣದಲ್ಲಿ ಉಳಿತಾಯ ಮಾಡಲು ಶಕ್ತರಾಗ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆ ನೀಡ್ತಾರೆ. ಉತ್ತಮ ಆರೋಗ್ಯಕ್ಕಾಗಿ ಯೋಗ ಮತ್ತು ಇನ್ನಿತರ ದೈಹಿಕ ವ್ಯಾಯಾಮಗಳನ್ನು ಅಭ್ಯಾಸ ಮಾಡ್ತಾರೆ. ಮಕ್ಕಳ ವಿವಾಹವಾದ ಮೇಲೆ ಹೊಸ ಬದುಕಿಗೆ ಹೊಂದಿಕೊಂಡು ನಡೀತಾರೆ. ನದಿ ಮತ್ತು ಸಮುದ್ರದ ಪ್ರದೇಶಗಳಿಗೆ ಪ್ರವಾಸಕ್ಕೆ ತೆರಳುವ ಆಸಕ್ತಿ ಇರುತ್ತದೆ. ಒಂದಕ್ಕಿಂತಲೂ ಹೆಚ್ಚು ವಾಹನಗಳ ಬದಲಾಗಿ ಒಂದೇ ಒಂದು ಐಷಾರಾಮಿ ವಾಹನ ಕೊಳ್ತಾರೆ. ಇದೇ ರೀತಿ ಐಷಾರಾಮಿ ಮನೆಯಲ್ಲಿ ಜೀವನ ನಡೆಸುವ ಆಸೆ ಈಡೇರುತ್ತದೆ. ಅವಶ್ಯಕತೆ ಇದ್ದಲ್ಲಿ ಇವರ ತಂದೆ ತಾಯಿ ಹಣದ ಸಹಾಯ ಮಾಡ್ತಾರೆ. ವಯಸ್ಸಿನ ಅಂತರವಿಲ್ಲದೆ ಸದಾಕಾಲ ಯಾವುದಾದರೂ ಒಂದು ಕೆಲಸ ಕಾರ್ಯದಲ್ಲಿ ತೊಡಗ್ತಾರೆ. ಮನಸ್ಸಿಗೆ ಇಷ್ಟವೆನಿಸುವ ಒಡವೆ ವಸ್ತ್ರಗಳಿಗೆ ಹೆಚ್ಚು ಹಣ ನೀಡ್ತಾರೆ. ಶಾಂತಿ ಸಂಧಾನವನ್ನು ಇಷ್ಟಪಡದ ಇವರು ವಿವಾದದ ವೇಳೆ ಮೌನಕ್ಕೆ ಶರಣಾಗ್ತಾರೆ. ಕಾದು ನೋಡುವ ತಂತ್ರ ಇವರಿಗೆ ನಿಜವಾದ ಅಸ್ತ್ರವಾಗ್ತದೆ. ಜೀವನದ ಕೊನೆಯ ದಿನಗಳವರೆಗೂ ಯಾರೊಬ್ಬರನ್ನೂ ಆಶ್ರಯಿಸದೆ ಸ್ವತಂತ್ರವಾದ ಜೀವನ ನಡೆಸ್ತಾರೆ. ಬೇರೆಯವರ ಯಶಸ್ಸನ್ನು ಸಹ ಇವರು ಸಂಭ್ರಮಿಸ್ತಾರೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ.
ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. 2. ನಮ್ಮ 2 ಅಂಗೈಗಳಲ್ಲಿ 5 ಬೆರಳುಗಳಿದ್ರೆ ಕೆಲವರಿಗೆ ಒಂದು ಅಂಗೈಯಲ್ಲಿ 6 ಬೆರಳುಗಳಿರುತ್ತವೆ. ಇನ್ನು ಕೆಲವರಿಗೆ ಕಾಲು ಹಾಗೂ ಕೈನಲ್ಲಿ ಸಹ 6 ಬೆರಳುಗಳಿರುತ್ತವೆ. ಇನ್ನು ಅಂಗೈಯ ರೇಖೆಗಳಂತೆ ಬೆರಳುಗಳು ಭವಿಷ್ಯವನ್ನು ತಿಳಿಸ್ತವೆ. ಈ ರೀತಿ 6 ಬೆರಳಿರುವ ಜನರು ಸಾಮಾನ್ಯವಾಗಿ ಅದೃಷ್ಟ ಮತ್ತು ಬುದ್ಧಿವಂತರು ಎನ್ನುವ ನಂಬಿಕೆಯಿದೆ. ಅನೇಕ ಜನರು ತಮ್ಮ ಕಾಲುಗಳ ಮೇಲೆ ಕೈಗಳ ಬದಲಾಗಿ ಹೆಚ್ಚುವರಿ ಕಾಲು ಬೆರಳುಗಳನ್ನು ಹೊಂದಿದ್ದಾರೆ. ಇದು ಅದೃಷ್ಟದ ಸಂಕೇತವೆಂದು ಕೂಡ ಹೇಳಲಾಗ್ತದೆ. 6 ಬೆರಳುಗಳನ್ನು ಹೊಂದಿರುವವರು ಅದೃಷ್ಟವಂತರು ಮತ್ತು ಬುದ್ಧಿವಂತರು ಎಂದು ಜ್ಯೋತಿಷ್ಯಗಳು ಹೇಳ್ತಾರೆ. ಅನೇಕ ಜನರು ತಮ್ಮ ಕಾಲುಗಳ ಮೇಲೆ ಹೆಚ್ಚುವರಿ ಕಾಲು ಬೆರಳುಗಳನ್ನು ಹೊಂದಿದ್ದಾರೆ. ಇದು ಅದೃಷ್ಟದ ಸಂಕೇತವಾಗಿದೆ. ಈ ಜನರ ಮನಸ್ಸು ತುಂಬಾ ವೇಗವಾಗಿ ಕೆಲಸ ಮಾಡ್ತದೆ. ಈ ಜನರು ತಮ್ಮ ಕೆಲಸವನ್ನು ಪೂರ್ಣ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡ್ತಾರೆ. ಹಾಗಾಗಿ ಇವರಿಗೆ ಕೆಲಸಗಳ ವಿಚಾರದಲ್ಲಿ ಯಾವಾಗಲೂ ಪ್ರಯೋಜನ ಸಿಗ್ತದೆ ಎನ್ನಬಹುದು. ಕಿರುಬೆರಳಿನ ಪಕ್ಕದಲ್ಲಿ ಹೆಚ್ಚುವರಿ ಬೆರಳನ್ನು ಹೊಂದಿರುವವರು ಜ್ಯೋತಿಷ್ಯದಲ್ಲಿ ಅದೃಷ್ಟವಂತರು ಎನ್ನಲಾಗ್ತದೆ. ಹೆಬ್ಬೆರಳಿನ ಮೇಲೆ ಹೆಚ್ಚುವರಿ ಬೆರಳನ್ನು ಹೊಂದಿರುವ ಜನರು ಶುಕ್ರನಿಂದ ಹೆಚ್ಚು ಪ್ರಭಾವಿತರಾಗಿರ್ತಾರೆ. ಶುಕ್ರನ ಪ್ರಭಾವದಿಂದಾಗಿ ಈ ಜನರು ತುಂಬಾ ಕಲಾತ್ಮಕ ಮತ್ತು ಹವ್ಯಾಸಿಗಳಾಗಿರ್ತಾರೆ ಎನ್ನಬಹುದು. ಈ ಜನರು ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ತುಂಬಾ ಇಷ್ಟಪಡ್ತಾರೆ. ಅಂತಹ ಜನರು ಬಹಳ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಹಣ ಗಳಿಸ್ತಾರೆ ಮತ್ತು ಈ ಹಣವನ್ನು ಆರಾಮದಾಯಕ ಜೀವನಕ್ಕಾಗಿ ಖರ್ಚು ಮಾಡ್ತಾರೆ. ಈ ಜನರ ಕಾರ್ಯಸಾಮರ್ಥ್ಯವು ಇತರರಿಗಿಂತ ಉತ್ತಮವಾಗಿದೆ. ಈ ಜನರು ಪ್ರತಿಯೊಂದು ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡ್ತಾರೆ. ಬುಧದ ಪ್ರಭಾವದಿಂದಾಗಿ ಈ ಜನರು ತುಂಬಾ ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ. ತಮ್ಮ ತೀಕ್ಷ್ಣ ಮನಸ್ಸಿನಿಂದ ಈ ಜನರು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಯಾರಿಗೆ ಕಾಲಿನಲ್ಲಿ 6 ಬೆರಳುಗಳಿರುತ್ತದೆಯೋ ಅವರಿಗೆ ತುಂಬಾ ತೀಕ್ಷ್ಣ ಬೌದ್ಧಿಕ ಸಾಮರ್ಥ್ಯವಿದೆ. ಅಂದ್ರೆ ಅವರಿಗೆ ತೀಕ್ಷ್ಣ ಮನಸ್ಸಿರುತ್ತದೆ ಎನ್ನುತ್ತಾರೆ. ಅಂತವರು ಏನ್ ಬೇಕಾದರೂ ಮಾಡಿ ಹಣ ಮಾಡುವ ಕಲೆ ಗೊತ್ತು ಎನ್ನುತ್ತಾರೆ. 6 ಬೆರಳಿರುವವರು ಶ್ರೀಮಂತರಾಗ್ತಾರೆ. ಅವರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗ್ತಾರೆ ಎಂದು ಹೇಳಲಾಗ್ತದೆ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೈಗಳ ಮೇಲಿನ ಬೆರಳುಗಳ ಸಂಖ್ಯೆಯು ಮಾನವ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಹಾಗಾಗಿ 6 ಬೆರಳಿರುವವರು ಬಹಳ ವಿಭಿನ್ನ ಮತ್ತು ವಿಚಿತ್ರ ಎನ್ನಬಹುದು. ಜ್ಯೋತಿಷ್ಯವಲ್ಲದೆ ವಿಜ್ಞಾನದ ಬಗ್ಗೆ ಹೇಳುವುದಾದರೆ ಕೈ ಅಥವಾ ಕಾಲಿನ ಮೇಲೆ 6 ಬೆರಳುಗಳಿರುವುದು ರೋಗವಲ್ಲ. ಹಿಂದೂ ಧರ್ಮದಲ್ಲಿ ಇದನ್ನು ಪ್ರಕೃತಿಯ ಕೊಡುಗೆಯಾಗಿ ನೋಡಲಾಗ್ತದೆ. ಅಂಕಿಅಂಶಗಳ ಪ್ರಕಾರ 800 ಜನರಲ್ಲಿ ಒಬ್ಬರಿಗೆ ತಮ್ಮ ಕೈ ಅಥವಾ ಕಾಲುಗಳ ಮೇಲೆ 6 ಬೆರಳುಗಳಿರುತ್ತವೆ. ಅನೇಕರು ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಿದ್ದಾರೆ. 3. ಸಾಮಾನ್ಯವಾಗಿ ಎಲ್ಲರಿಗೂ ತಲೆಯಲ್ಲಿ ಸುಳಿ ಇದ್ದೇ ಇರುತ್ತದೆ. ಆದರೆ ಕೆಲವರಿಗೆ ಹುಟ್ಟುತ್ತಲೇ ತಲೆಯಲ್ಲಿ 2 ಸುಳಿ ಇದ್ರೆ ಇನ್ನು ಕೆಲವರಿಗೆ 3 ಸುಳಿ ಇರುವುದನ್ನು ಕೂಡ ನೀವು ಕಾಣಬಹುದು. ಈ ಸುಳಿ ಒಂದಷ್ಟು ಮಂದಿಗೆ ನೆತ್ತಿಯ ಹಿಂದೆ ಇದ್ರೆ ಮತ್ತೆ ಕೆಲವರಿಗೆ ನೆತ್ತಿಯ ಮೇಲೆ ಅಥವಾ ನೆತ್ತಿಯ ಅಕ್ಕಪಕ್ಕದಲ್ಲಿ ಇರುತ್ತದೆ. ಸಹಜವಾಗಿ ಇದು ತಲೆಯಲ್ಲಿ ಎದ್ದು ಕಾಣ್ತದೆ. ಇನ್ನು ತಲೆಯಲ್ಲಿ ಸುಳಿ ಇದ್ರೆ ಸಾಕು ಅವರಿಗೆ 2 ಮದುವೆಯಾಗುವ ಯೋಗವಿದೆ ಎಂದು ಹೇಳಲಾಗ್ತದೆ. ಈ ಬಗ್ಗೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಚರ್ಚೆ ನಡೆಯುತ್ತಲೇ ಇರುತ್ತದೆ. ತಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೆ 2 ಸುಳಿ ಇದ್ರೆ ಏನಾದ್ರೂ ಸಮಸ್ಯೆ ಎದುರಾಗ್ತದೆ ಎಂದು ಮನೆಯ ಹಿರಿಯರು ಆತಂಕಗೊಳ್ತಾರೆ ಮತ್ತು ಪೂಜೆ, ಶಾಂತಿ, ಹೋಮ ಹೀಗೆ ದೇವರ ಮೊರೆ ಹೋಗ್ತಾರೆ. ಯಾಕೆಂದ್ರೆ ಕೆಲವರು 2 ಸುಳಿ ಇರುವವರು 2 ಮದುವೆ ಆಗ್ತಾರೆ ಎಂದು ಹೇಳಲಾಗ್ತದೆ. ಆದರೆ ನಿಜಕ್ಕೂ 2 ಸುಳಿ ಇರುವವರು 2 ಮದುವೆ ಆಗ್ತಾರಾ ಅಥವಾ ಇದು ಮೂಢನಂಬಿಕೆಯಾ ಇಲ್ಲವೆಂದ್ರೆ ಇದರ ಹಿಂದೆ ಏನಾದ್ರೂ ವೈಜ್ಞಾನಿಕ ಕಾರಣವಿದೆಯಾ ಎಂಬ ಬಗ್ಗೆ ನಾವಿಂದು ತಿಳಿಯೋಣ. ಬನ್ನಿ. NHGRI ಅಧ್ಯಯನ ವಿಶ್ವದ ಜನಸಂಖ್ಯೆಯ 5% ಮಂದಿ ತಲೆಯಲ್ಲಿ 2 ಸುಳಿಯನ್ನು ಹೊಂದಿದ್ದಾರೆ ಎಂದು ಬಹಿರಂಗಪಡಿಸಿದೆ. 2 ಸುಳಿ ಕೂದಲನ್ನು ರೂಪಿಸುವಲ್ಲಿ ಜೀನ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ತಮ್ಮ ಕುಟುಂಬಸ್ಥರಿಂದ ಆನುವಂಶಿಕವಾಗಿ ಇದನ್ನು ಪಡೆದಿದ್ದಾರೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2 ಸುಳಿ ಹೊಂದಿರುವವರು ಬಹಳ ಅಪರೂಪ. ಅದರಲ್ಲಿಯೂ 3 ಸುಳಿ ಹೊಂದಿರುವವರು ಇನ್ನೂ ಅಪರೂಪ. ಆದರೆ ಇದರಲ್ಲಿ ಅಸ್ವಾಭಾವಿಕ ಏನೂ ಇಲ್ಲ. ಅದೊಂದು ದೇಹದಲ್ಲಿನ ವಿಶಿಷ್ಟ ಲಕ್ಷಣವಾಗಿದೆ. ಕೆಲ ಮಂದಿ ತಲೆಯಲ್ಲಿ 2 ಸುಳಿ ಹೊಂದಿರುವವರು 2 ಮದುವೆಯಾಗ್ತಾರೆ. ಇಲ್ಲವಾದರೆ ಮದುವೆ ನಿಶ್ಚಯವಾಗುವ ಸಮಯದಲ್ಲಾದರೂ ಮುರಿದು 2ನೇ ಬಾರಿ ಮದುವೆ ನಿಶ್ಚಯವಾಗಬಹುದು ಎಂದು ನಂಬುತ್ತಾರೆ. ಆದರೆ ಈ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಲಭ್ಯವಿಲ್ಲ. ಆದರೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ 2 ಸುಳಿ ಹೊಂದಿರುವವರು ಉತ್ತಮರಾಗಿರ್ತಾರೆ. ನೇರ ನುಡಿ, ತಾಳ್ಮೆ, ಎಲ್ಲರೊಂದಿಗೆ ಬೆರೆಯುವುದು, ಕಷ್ಟಕ್ಕೆ ಸ್ಪಂದಿಸುವ ಗುಣವನ್ನು ಹೊಂದಿರ್ತಾರೆ ಎನ್ನಲಾಗ್ತದೆ. ಯಾವುದಾದರೂ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಕೂಡ 100 ಬಾರಿ ಯೋಚಿಸ್ತಾರೆ. ಅಲ್ಲದೆ ತಮ್ಮ ಸುತ್ತಮುತ್ತ ಇರುವವರನ್ನು ಯಾವಾಗಲೂ ಸಂತೋಷದಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸ್ತಾರೆ. ಆದರೆ ತಲೆಯಲ್ಲಿ 2 ಸುಳಿ ಇದ್ದರೆ 2 ಮದುವೆ ಆಗ್ತಾರೆ ಎಂಬ ಮಾತು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯ ಮತ್ತು ಸಾಮುದ್ರಿಕ ಶಾಸ್ತ್ರದ ಕುರಿತಾದ ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅದೃಷ್ಟ ಸೂತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.